ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಶಿವಮೊಗ್ಗ. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿರತಕ್ಕಂಥ ಮುಖ್ಯ ವಿಷಯ ಏನು ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ನೋಡಿ, ಈಗ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಿಸಿದಂಥ ಏನು ಅರ್ಜಿಗಳನ್ನು ಕರ್ನಾಟಕ ಸರ್ಕಾರದಿಂದ ಕರೆಯಲಾಗಿದೆ. ಈ ಅರ್ಜಿಗಳಿಗೆ ಸಂಬಂಧಿಸಿದಂತೆ 4/5/2024 ಕೊನೆಯ ದಿನಾಂಕ ಇದೆ ಅರ್ಜಿ ಸಲ್ಲಿಸೋದಕ್ಕೆ. ಹಾಗಾದರೆ ವಿಶೇಷವಾಗಿ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಆಫ್ಲೈನ್ ತರಬೇತಿಯನ್ನು ಮತ್ತು ಆನ್ಲೈನ್ ತರಬೇತಿಗಳು ಆರಂಭಗೊಂಡಿದೆ. ನೋಡಿ, ಹಾಗಾದರೆ ಯಾವ್ಯಾವ ವಿಷಯಗಳನ್ನು ಕುರಿತು ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನು ನೀಡ್ತಾ ಇದ್ದೀವಿ, ಅದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಅನುಕೂಲವಾಗುವ ರೀತಿಯಲ್ಲಿ. ಸುಮಾರು ಮೊದಲೆಲ್ಲ ಪರ್ಸೆಂಟೇಜ್ ಮೇಲೆ ತಗೊಳ್ತಾ ಇದ್ದರು, ಈಗ 1,000 ಹುದ್ದೆಗಳನ್ನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಈ ಒಂದು CET ಮೂಲಕ ತಗೊಳ್ತಾ ಇದ್ದಾರೆ. ಹಾಗಾದರೆ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಮತ್ತು ಕಡ್ಡಾಯ ಕನ್ನಡ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೇಗಿರುತ್ತೆ, ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಲಿ ನಮಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಇದೆಯೋ ಇಲ್ಲವೋ ಅನ್ನೋ ವಿಷಯಗಳ ಬಗ್ಗೆಯೂ ಸಹ ನಿಮಗೆ ಗೊಂದಲ ಇದೆ. ಈಗಾಗಲೇ ನಾನು ಮಾತಾಡಿದ್ದೆ. ಮತ್ತು ಈಗ ಪೇಪರ್ ಫಸ್ಟ್ ಅಂತ ಏನಿದೆ, ಈ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತೆ ನಾನು ಮಾತಾಡೋದಾದರೆ ನೋಡಿ, ಇಲ್ಲಿ 100 ಅಂಕಗಳಿದೆ, 2 ಗಂಟೆ ಇದಕ್ಕೆ ಸಮಯ ಇದೆ, ಅವಧಿ. ಕರೆಂಟ್ ಇವೆಂಟ್ಸ್ ಅಥವಾ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಸಾಮಾನ್ಯ ವಿಷಯಗಳು ಇದರಲ್ಲಿರುತ್ತೆ. ಈ ಪೇಪರ್ ನಿಮಗೆ MCQ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನೋಡಿ, ಹಾಗಾದರೆ GK ಕಾಮನ್ ಆಗಿರುತ್ತೆ. ಈ GK ಎಲ್ಲ ಎಕ್ಸಾಮ್ಗಳಲ್ಲಿರುವಂತೆ ಇದರಲ್ಲೂ ಸ್ಟ್ಯಾಟಿಕ್ GK ಮತ್ತು ಕರೆಂಟ್ ಅಫೇರ್ಸ್ ಇರುತ್ತೆ. ಆದರೆ ಮತ್ತೊಂದು ವಿಷಯ ಏನು ಅಂದರೆ, ಈ ದೈನಂದಿನ ಜೀವನ ಅಥವಾ ದಿನನಿತ್ಯ ಜೀವನದಲ್ಲಿ ಗ್ರಹಿಸಬಹುದಾದಂಥ ವಿಷಯಗಳೇನಿದೆ, ಇದರಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ಸೈನ್ಸ್ ಬರುವಂಥ ಸಾಧ್ಯತೆಗಳು. ದಿನನಿತ್ಯ ನಾವು ವ್ಯವಹರಿಸೋದಕ್ಕೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಬೇಕಾಗುತ್ತೆ ಅಂತಕ್ಕಂಥದ್ದು. ನಮಗೆ ವಸ್ತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಸೈನ್ಸು ಮತ್ತು ಅದನ್ನು ತೊಗೊಳೋದಕ್ಕೆ ಮ್ಯಾಥ್ಸ್. ಹಾಗಾಗಿ ಇಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಸಹ ಕ್ವಶನ್ಸ್ಗಳು ಸೈನ್ಸ್ ಸೇರಿ ಒಂದು 10ರಿಂದ 15 ಪ್ರಶ್ನೆಗಳು 2 ಸಬ್ಜೆಕ್ಟ್ ಸೇರಿ ಬರ್ಬೋದು. ಇನ್ನು ಕಾಮನ್ ಆಗಿ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಇದೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಕಲ್ಚರಲ್ ಹಿಸ್ಟ್ರಿ ಜಾಸ್ತಿ ಕೇಳ್ತಾ ಇದ್ದಾರೆ, ಇಂಡಿಯಾ, ಭಾರತದ ಇತಿಹಾಸ. ಹಾಗೆ ಕರ್ನಾಟಕದ ಭೂಗೋಳ ಸಂಗಾತಿ ಅಥವಾ ಭೂಗೋಳಕ್ಕೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ಏನೇನು ವಿಷಯಗಳು ಬರುತ್ತೆ, ಭೂಗೋಳ ಶಾಸ್ತ್ರದಲ್ಲಿ ನದಿ ಇರ್ಬೋದು, ಹಾಗೆ ಕ್ರಾಪ್ ಬೆಳೆಗಳಿರ್ಬೋದು, ಇವಕ್ಕೆಲ್ಲ ಸಂಬಂಧಿಸಿದಂತೆ ಕ್ವಶನ್ಸ್ ಕೇಳ್ಬೋದು. ಮತ್ತು ಒಂದು ಪ್ರಾದೇಶಿಕ ಲೋಕಲ್ ಅಥವಾ ರೀಜನಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಬರ್ಬೋದು. ಮತ್ತು RDPR ಅಲ್ಲಿ ನಮಗೆ ಒಂದು 8ರಿಂದ 10 ಪ್ರಶ್ನೆಗಳು ಬರ್ಬೋದು ಇದಕ್ಕೆ ಸಂಬಂಧಿಸಿದಂಥ ಸಂಸ್ಥೆಗಳು. ಹಾಗೆ ಎನ್ವೈರ್ನ್ಮೆಂಟ್ ಇಶ್ಯೂಸ್ ಅಂದರೆ ಪರಿಸರಕ್ಕೆ ಸಂಬಂಧಿಸಿದಂಥ ವಿಷಯಗಳು ಸಹ ಕೇಳಿಬರ್ಬೋದು. ಇದು ಫಸ್ಟ್ ಪೇಪರು MCQ 100 ಕ್ವಶನ್ಸ್ ಇರುತ್ತೆ. ಇದು ಸಹ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದಕ್ಕೆ ಋಣಾತ್ಮಕ ಅಂಕಗಳಿರುತ್ತೆ 0.25 ಅಂತಕ್ಕಂಥದ್ದು. ಈ 1/4 ಅಂತಕ್ಕಂಥದ್ದು ಏನಿದೆ ನೆಗೆಟಿವ್ ಮಾರ್ಕಿಂಗ್ ಸಹ ಇದಕ್ಕಿರುತ್ತೆ. ನೆಕ್ಸ್ಟ್ ಹಾಗಾದರೆ ಪೇಪರ್ ಸೆಕೆಂಡ್ ಏನಿರುತ್ತೆ, ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಸ್ನೇಹಿತರೆ. ಕಮ್ಯುನಿಕೇಷನ್ ಪೇಪರ್ ಸಂವಹನ ಪತ್ರಿಕೆ 35 ಮಾರ್ಕ್ಸ್ ಕನ್ನಡ ಇರುತ್ತೆ, 35 ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ, ಹಾಗೆ 30 ಮಾರ್ಕ್ಸ್ ಕಂಪ್ಯೂಟರ್ ಇರುತ್ತೆ. ಹಾಗಾದರೆ ನಮಗಿಲ್ಲಿ ಈ ಪೇಪರ್ ಏನಿದೆ, ಈ ಪೇಪರ್ ಫಸ್ಟ್ ಇರ್ಬೋದು, ಹಾಗೆ ಸ್ನೇಹಿತರೆ ಈ ಪೇಪರ್ ಸೆಕೆಂಡ್ ಇರ್ಬೋದು. ಈ ಎರಡೂ ಒಂದು ತರಬೇತಿಯನ್ನು ನಮ್ಮ ಆಫ್ಲೈನ್ ಇರ್ಬೋದು ಮತ್ತು ಆನ್ಲೈನ್ ಇರ್ಬೋದು. ಈ ಆನ್ಲೈನಿಗೆ ಸಂಬಂಧಿಸಿದಂಥ ಪತ್ರಿಕೆಗಳಲ್ಲಿ ಇಷ್ಟನ್ನು ಸಹ ನಾವು ರೆಕಾರ್ಡೆಡ್ ವಿಡಿಯೋನ ಮಾಡಿದ್ದೇವೆ. ವ್ಯವಸ್ಥಿತವಾಗಿ ಅಷ್ಟು ಸಬ್ಜೆಕ್ಟ್ಗಳು RDPR ಇಂದ ಹಿಡಿದು ಕಂಪ್ಯೂಟರಿಂದ ಹಿಡಿದು ಇಂಗ್ಲೀಷ್ ಮತ್ತು ಕನ್ನಡದ ಈ ಎಲ್ಲ ವಿಷಯಗಳು ನಿಮಗೆ ಚಾಪ್ಟರ್ ವೈಸು ಮತ್ತು ನುರಿತ ಉಪನ್ಯಾಸಕರಿಂದಲೇ ನಾವೇನು ಮಾಡಿದ್ವಿ, ಕ್ಲಾಸಸ್ಸನ್ನು ಮಾಡಿದ್ದೇವೆ. ಇದನ್ನು ಹೇಗೆ ಪಡಿಬೇಕು ಅಂದರೆ, ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಥವಾ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸುಮಾರು ಕೋರ್ಸ್ಗಳಿರುತ್ತೆ. ಅದರಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಿರುತ್ತೆ. ಅದನ್ನು ನೀವು ತೊಗೊಂಡ್ರೆ ಇಲ್ಲಿ ನಿಮಗೆ ಏರಿಯಾ ವೈಸು, ಚಾಪ್ಟರ್ ವೈಸು, ಸಬ್ಜೆಕ್ಟ್ ವೈಸು ವಿಡಿಯೋಗಳು ಸಿಗುತ್ತೆ. ಯಾರಿಗೆ ಆಸಕ್ತಿ ಇದೆ ಅವ್ರು ತೊಗೋಬೋದು. ಹಾಗಾದರೆ ಕಮ್ಯುನಿಕೇಷನ್ ಪೇಪರ್ ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ ಎರಡಕ್ಕೂ ಸಹ 0.25 ಅಂತಕ್ಕಂಥ ನೆಗೆಟಿವ್ ಮಾರ್ಕಿಂಗ್ ಇದೆ. 4 ಪ್ರಶ್ನೆಗಳು ತಪ್ಪಾದರೆ 1 ಅಂಕಗಳನ್ನು ಕಳೀತಾರೆ. ಹಾಗಾದರೆ ಇದರ ಜೊತೆಗೆ ಒಂದು ಫಸ್ಟ್ ಪೇಪರ್ ಏನಿದೆ ಅಂದರೆ, ನಮಗೆ ಈ ಕಡ್ಡಾಯ ಕನ್ನಡ ಅಂತಿದೆ.
ಈ ಕಡ್ಡಾಯ ಕನ್ನಡ ಏನಿದೆ ಇದು 150 ಮಾರ್ಕ್ಸಿಗಿರುತ್ತೆ. ಈ 150 ಮಾರ್ಕ್ಸ್ಗಿರ್ತಕ್ಕಂಥ ಕಡ್ಡಾಯ ಕನ್ನಡ MCQs ಇರುತ್ತೆ. ಬಟ್ ಇದರಲ್ಲಿ 100 ಕ್ವಶನ್ಸ್ ಇರುತ್ತೋ 150 ಕ್ವಶನ್ಸ್ ಇರುತ್ತೋ ಅನ್ನೋದು ಕ್ಲಿಯರಾಗಿ ಹೇಳಿಲ್ಲ ಅವರು. ಬಟ್ ಇದು ಡಿಸ್ಕ್ರಿಪ್ಟಿವ್ ಇರಲ್ಲ, MCQs ಇರುತ್ತೆ. ಮೋಸ್ಟ್ಲಿ 100 ಕ್ವಶನ್ಸ್ ಇರ್ಬೋದು, 150 ಮಾರ್ಕ್ಸ್ ಇರ್ಬೋದು. 150 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರ್ಬೋದು. MCQs ಮಲ್ಟಿಪಲ್ ಚಾಯ್ಸ್. ಬಟ್ ಈ ಪತ್ರಿಕೆ ಕಡ್ಡಾಯ ಕನ್ನಡದಲ್ಲಿ ನೀವು 50 ಅಂದರೆ 150ಗೆ 50 ತೆಗೆದ್ರೆ ಅಥವಾ ಮಾರ್ಕ್ಗಳನ್ನು ತೆಗೆದ್ರೆ 150ಗೆ 50 ಮಾರ್ಕ್ ಬಂದರೆ ನೀವೇನಾಗ್ತೀರ, ಪಾಸ್ ಆಗ್ತೀರಂತ. ಇದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕಾದಂಥ ಮಾಹಿತಿ. ನೆಕ್ಸ್ಟ್ ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಬಂದಿದ್ದಾರೆ, ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಔಟ್ ಆಫ್ 150ಗೆ 50 ಮಾರ್ಕ್ಸ್ ಬರಲೇಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ. ಹಾಗಾದರೆ ಇಲ್ಲಿ ನಾವು ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಈ ಪೇಪರ್ ಅಂದರೆ ಈಗ ಅವನು 35% ಅಂತ ಕೇಳಿದ್ದಾರೆ. 35% ಅಂದರೆ ಔಟ್ ಆಫ್ ನಮಗೆ 200ಗೆ ಅಥವಾ 100ಗೆ 35% ಮಾಡಿದ್ರು ಸಹ ನಮಗೀಗ ಎಷ್ಟು ಬರಬೇಕಂದ್ರೆ 70 ಮಾರ್ಕ್ಸ್. 200ಗೆ 70 ಮಾರ್ಕ್ಸ್ ಬಂದರೆ ಮಾತ್ರ ಈ ಪೇಪರ್ ಎಲಿಜಿಬಲ್ ಆಗುತ್ತೆ. ಇದಕ್ಕಿಂತ ಕಡಿಮೆ ಬಂದರೆ 70ಕ್ಕಿಂತ ಕಡಿಮೆ 2 ಪೇಪರ್ ಸೇರಿ ಬಂದರೆ ಈ ಪೇಪರ್ ಏನಾಗುತ್ತೆ ಅವರು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಒಂದೇ ಪೇಪರಲ್ಲಿ 35 ಬರಬೇಕು, ಒಂದೇ ಪೇಪರಲ್ಲಿ 35 ಬರಬೇಕಂತೇನಿಲ್ಲ. ಒಟ್ಟು 200ಕ್ಕೆ 35% ಅಂದರೆ 70 ಮಾರ್ಕ್ಸ್ ಬರಬೇಕು, ಒಪ್ಟೈನ್ ಪಾಸ್ ಮಾರ್ಕ್ಸ್. ಇಷ್ಟು ಬಂದರೆ ಇದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಎಸ್, ಹಾಗಾದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ಗೆ ನಾವು ಒಂದು PU ಬುಕ್ಸನ್ನು, ಸೆಕೆಂಡ್ PU ಬುಕ್ಸನ್ನು ಇಟ್ಕೊಂಡು ಇಂಡಿಯನ್ ಹಿಸ್ಟ್ರಿ ಫುಲ್ ಸ್ಟಡಿ ಮಾಡ್ಬೋದು. 8th 9th 10th ಬಗ್ಗೆ ಸ್ಟಡಿ ಮಾಡ್ಬೋದು. ಇಲ್ಲ ಫಸ್ಟ್ PUC ಬುಕ್ಸಲ್ಲಿ ನಮಗೆ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ, ಸಿವಿಲೈಸೇಷನ್ ಬಗ್ಗೆ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಮತ್ತು ಯುನೈಟೆಡ್ ಆರ್ಗನೈಜೇಷನ್ಸ್ ಬಗ್ಗೆನೂ ಸಹ ನಾವು ಸ್ಟಡಿ ಮಾಡ್ಬೋದು. ಬಟ್ ಹಾಗಾದರೆ ಹಿಸ್ಟ್ರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಸಿಂಪಲ್ಲಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಅಂತ ನಾನಿವತ್ತು ಮಾತಾಡ್ತೇನೆ. ನೋಡಿ, ಇಲ್ಲಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಬಾಹುಬಲಿ ವಿಗ್ರಹ ಇಲ್ಲ ಅಂತ ಕೇಳಿದ್ದಾರೆ. ನೋಡಿ, ನಮಗೆ ಕರ್ನಾಟಕದಲ್ಲಿ ಬಾಹುಬಲಿ ವಿಗ್ರಹ ಅಂದ ತಕ್ಷಣ ನೆನಪರೋದು ಈ ಶ್ರವಣಬೆಳಗೊಳ. ಈ ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ವಿಗ್ರಹವನ್ನು ಈ 981ರಲ್ಲಿ ಈ ಒಂದು 4ನೇ ರಾಚಮಲ್ಲನ ಮಂತ್ರಿಯಾದಂಥ 2ನೇ ಈ ಚಾವುಂಡರಾಯ ಏನಿದ್ದಾನೆ ತನ್ನ ತಾಯಿಯಾದಂತಹ ಕಾಳಲಾದೇವಿಯ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ಇದನ್ನು ಸ್ಥಾಪನೆ ಮಾಡ್ತಾನೆ. ಈ ಶ್ರವಣಬೆಳಗೊಳದಲ್ಲಿ 58.8 ಫೀಟ್ ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಇದು ಒರಿಜಿನಲ್ 58.8 ಫೀಟ್ ಅಂತ ಇರುತ್ತೆ ಪಾಲಾಕ್ಷರ ಬುಕ್ಸಲ್ಲಿ ಇರುವಂಥ. ಹಾಗಾದರೆ ಶ್ರವಣಬೆಳಗೊಳದಲ್ಲಿ ಇದು ಇದೆ ಗೊಮ್ಮಟೇಶ್ವರನ ವಿಗ್ರಹ ಅಥವಾ ಬಾಹುಬಲಿಯ ವಿಗ್ರಹ ಅಂತ ಕರಿತೀವಿ. ಭರತ ಮತ್ತು ಬಾಹುಬಲಿ ಅಣ್ಣ ಭರತ ಅಂತಕ್ಕಂಥದ್ದು. ಹಾಗಾದರೆ ಧರ್ಮಸ್ಥಳದಲ್ಲಿ ಎಷ್ಟು ಅಡಿ ಇರ್ತಕ್ಕಂಥದ್ದಿದೆ ಅಂದರೆ ಈ 39 ಅಡಿ ಇರ್ತಕ್ಕಂತಹ ವಿಗ್ರಹ ಧರ್ಮಸ್ಥಳದಲ್ಲಿದೆ. ಹಾಗೆ ಕಾರ್ಕಳದಲ್ಲಿ 42 ಫೀಟ್ ಇರ್ತಕ್ಕಂಥದ್ದು ಎಲ್ಲಿದೆ ಅಂದರೆ ಕಾರ್ಕಳದಲ್ಲಿದೆ. ಉಡುಪಿಯಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಇಲ್ಲ. ಈ ಪ್ರಶ್ನೆಗೆ ಇದು ಆನ್ಸರ್. ನೆಕ್ಸ್ಟ್ ಹಾಗಾದರೆ ನಮಗೆ ಶ್ರವಣಬೆಳಗೊಳ ಆಯಿತು, ಧರ್ಮಸ್ಥಳ ಆಯಿತು, ನೆಕ್ಸ್ಟ್ ನಮಗೆ ಈ ಒಂದು ಕಾರ್ಕಳ ಆಯಿತು. ವಿಶೇಷವಾಗಿ ಕ್ರೊನಾಲಜಿಕಲ್ ಆರ್ಡರ್ ಕೇಳಿದರೆ ಈ ವೇಣೂರು ಏನಿದೆ, ಈ ವೇಣೂರಿನಲ್ಲೂ ಸಹ 35 ಅಡಿಯ ಒಂದು ಗೊಮ್ಮಟೇಶ್ವರನ ವಿಗ್ರಹ ಇದೆ. ಹಾಗೆ ಮೈಸೂರಿನ ಈ ಒಂದು ಗೊಮ್ಮಟಗಿರಿ ಏನಿದೆ, ಈ ಗೊಮ್ಮಟಗಿರಿಯಲ್ಲೂ ಸಹ 20 ಫೀಟ್ ಇರ್ತಕ್ಕಂತಹ ಒಂದು ಗೊಮ್ಮಟೇಶ್ವರನ ವಿಗ್ರಹ ಇದೆ. ಈ ಮಲಗಿರುವ ಬುದ್ಧನ ವಿಗ್ರಹ ಹೇಗೆ ಯಾದಗಿರಿಲಿದೆ ಅಲ್ಲೆಲ್ಲ ಕೇಳ್ತಾ ಹೋಗ್ತಾರೋ ಅದೇ ಥರ ಈ ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆನೂ ಸಹ ಕೇಳ್ತಾ ಹೋಗ್ತಾರೆ. ಹರಿಷ್ಟನೇಮಿ ಅಂತಕ್ಕಂಥನು ಇದರ ಶಿಲ್ಪಿ. ಚಾವುಂಡರಾಯ 4ನೇ ರಾಚಮಲ್ಲನ ಮಂತ್ರಿ ಆದಂಥ ಚಾವುಂಡರಾಯ ಏನು ಮಾಡ್ತಾನೆ, ಇದನ್ನು ಸ್ಥಾಪನೆ ಮಾಡ್ತಾನೆ ತನ್ನ ತಾಯಿಯ ಆಸೆಯನ್ನು ಈಡೇರಿಸೋದಕ್ಕೆ. ಚಾವುಂಡರಾಯ ಪುರಾಣ ಅಂತಕ್ಕಂಥ ಕೃತಿಯನ್ನು ಸಹ ಆತ ಬರೀತಾನೆ ಕನ್ನಡದಲ್ಲಿ. ನೆಕ್ಸ್ಟ್ ಹಾಗಾದರೆ 2ನೇ ಪ್ರಶ್ನೆ ಹೇಗೆ ಬರ್ಬೋದು ಅಥವಾ ಇದರ ರಿಲೇಷನ್ ಬೇರೆ ಎಕ್ಸಾಮ್ಗಳಲ್ಲಿ ಬಂದಿರೋದು ನೋಡಿದ್ರೆ ನಾವು ಪಾಣಿಪತ್ನ ಪ್ರಥಮ ಯುದ್ಧ ಯಾರ ಅರಸರ ಮಧ್ಯೆ ನಡೆಯಿತು ಅಂತ. ನಿಮಗೆ ಫಸ್ಟ್ ನಾವೀಗ ಪಾಣಿಪತ್ ಏನಿದೆ, ಈ ಪಾಣಿಪತ್ ಬಗ್ಗೆ ನಿಮಗೆ ಮಾಹಿತಿ ಇದೆ. ಪಾಣಿಪತ್ ಅಂತಕ್ಕಂಥದ್ದು ಹರಿಯಾಣ ಅಂತ ನಾನು ಹೇಳಿದ್ದೆ. ಹರಿಯಾಣ ಸ್ಟೇಟಲ್ಲಿ ಪಾಣಿಪತ್ ಇದೆ. ಹರಿಯಾಣ ಸ್ಟೇಟಲ್ಲಿ ಪಾಣಿಪತ್ ಇರ್ಬೋದು. ಹಾಗೆ ಈ ಕುರುಕ್ಷೇತ್ರ ಇರ್ಬೋದು. ಯಾವುದು ಅಂದರೆ ಈ ಕುರುಕ್ಷೇತ್ರ. ನೆಕ್ಸ್ಟು ಹರಿಯಾಣದಲ್ಲಿರ್ತಕ್ಕಂಥದ್ದು ತರೈನ್ ಅಂತ ಏನು ಕದನಗಳು ನಡೆಯುತ್ತೆ, 3 ತರೈನ್ ಕದನಗಳು ಅದಿರೋದು.
ಹಾಗೆ ಈ ವರ್ಧನರ ರಾಜಧಾನಿ ತಾನೇಶ್ವರ ಏನಿದೆ ಇದು ಸಹ ಹರಿಯಾಣದಲ್ಲಿದೆ. ಹಾಗಾದರೆ ಪಾಣಿಪತ್ ಅಂತಕ್ಕಂಥದ್ದು ನಮಗೆ ವಿಶೇಷವಾಗಿ ಗೊತ್ತಾಯಿತು. ಪಾಣಿಪತ್ ಪ್ರಥಮ ಯುದ್ಧ ಯಾವ ಅರಸರ ಮಧ್ಯೆ ನಡೆಯಿತು ಅಂತಕ್ಕಂಥದ್ದು ಇದೆಯಲ್ಲಿ ಬಾಬರ್ ಮತ್ತು ಹೇಮು, ಇಬ್ರಾಹಿಂ ಲೋಧಿ ಮತ್ತು ಅಕ್ಬರ್, ಇಬ್ರಾಹಿಂ ಲೋಧಿ ಮತ್ತು ಬಾಬರ್, ಮತ್ತು ಅಕ್ಬರ್ ಮತ್ತು ಹೇಮು. ನೋಡಿ, ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಮೊದಲ ಪಾಣಿಪತ್ ಕದನ ನಡೆಯೋದರೊಂದಿಗೆ 1526ರಲ್ಲಿ ಭಾರತದಲ್ಲಿ ಈ ಒಂದು ಮೊಘಲ್ ಸಾಮ್ರಾಜ್ಯ ಏನಿದೆ ಸ್ಥಾಪನೆ ಆಯಿತು. ಯಾವುದು? ಈ ಮೊಘಲ್ ಸಾಮ್ರಾಜ್ಯ. ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಯಾಗಿ ಕೊಹಿನೂರ್ ವಜ್ರ ಬಾಬರ್ನ ವಶ ಆಯಿತು. ಅದೇ ರೀತಿಯಾಗಿ 1556ರಲ್ಲಿ ಈ ಹಿಂದೂ ದೊರೆಯಾದಂಥ ಹೇಮು ಮತ್ತು ಅಕ್ಬರ್ನ ಸಾಕು ತಂದೆಯಾದಂಥ ಬೈರಮ್ ಖಾನ್ ನಡುವೆ ಎರಡನೇ ಪಾಣಿಪತ್ ಕದನ ನಡೆಯುತ್ತೆ. ನೆಕ್ಸ್ಟು 1761ರಲ್ಲಿ ಈ ಮೂರನೇ ಪಾಣಿಪತ್ ಕದನ ಈ ಒಂದು ಪೇಶ್ವೆಗಳು ಅಥವಾ ಮರಾಠರು ಮತ್ತು ಅಫ್ಘಾನರ ನಡುವೆ ನಡೆಯುತ್ತೆ. ಮೂರನೇ ಪಾಣಿಪತ್ ಕದನ ಪೇಶ್ವೆಗಳು ಮತ್ತು ಮರಾಠರು ಅಥವಾ ಅಫ್ಘಾನರ ನಡುವೆ ನಡೆದಂಥ ಯುದ್ಧದ ಬಗ್ಗೆ ನಿಮಗೆ ಗೊತ್ತಾಯಿತು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಥಮ ಯುದ್ಧ ಪಾಣಿಪತ್ 1526ರಲ್ಲಿ ಯಾರ್ಯಾರ ನಡುವೆ ನಡೀತು ಅಂತ. ಓಕೆ ಸ್ನೇಹಿತರೆ, ಹಾಗಾದರೆ ನಾವು ವಿಶೇಷವಾಗಿ ಈ ವಿಷಯಗಳನ್ನು ಕುರಿತು ಮಾತಾಡಿದ್ವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ, ಇಲ್ಲಿ ರೆಡ್ ಸ್ಟೋನ್ ಅಂತ ಕೇಳಿಲ್ಲ, ವೈಟ್ ಸ್ಟೋನ್ ಅಂತ ಕೇಳಿಲ್ಲ, ಬಿಳಿ ಕೆಂಪು ಕಲ್ಲುಗಳು ಅಂತ ಕೇಳಿಲ್ಲ, ಕಟ್ಟಿದ ಮೊದಲ ಮೊಘಲ್ ಕಟ್ಟಡ ಯಾವುದು ಅಂತ. ನೋಡಿ, ತಾಜ್ ಮಹಲ್ ಬಗ್ಗೆ ಗೊತ್ತಿದೆ. ಇದು ಬಿಳಿ ಅಮೃತ ಶಿಲೆಗಳಿಂದ ಇದೆ. 1632ರಿಂದ 53ರವರೆಗೆ ಮಮ್ತಾಜ್ ಏನು ತನ್ನ 13 ಅಥವಾ 16ನೇ ಮಗುವಿಗೆ ಪ್ರಾಣ ನೀಡುವಂಥ ಸಂದರ್ಭದಲ್ಲಿ ಡೆತ್ ಆದ ಒಂದು ನೆನಪಿಗಾಗಿ ಶಹಜಾನ್ ಕಟ್ಟಿಸ್ದ. ಯಾರು ಕಟ್ಟಿಸ್ದ ಅಂದರೆ ಶಹಜಾನ್. ಹಾಗೆ ಮೋತಿ ಮಸೀದ್ ಅಂತಕ್ಕಂಥದ್ದು, ಈ ಮೋತಿ ಮಸೀದಿಯನ್ನು ಸಹ ಶಹಜಾನ್ ಮತ್ತು ಔರಂಗಜೇಬ್ ಇಬ್ಬರು ಸಹ ಕಟ್ಟಿಸ್ತಾರೆ. ಇದು ಮೋತಿ ಮಸೀದಿ UPಯಲ್ಲಿ ಸಹ ಇದೆ. ಬಟ್ ಅದೇ ರೀತಿಯಾಗಿ ನಮಗಿಲ್ಲಿ ಅಮೃತಶಿಲೆಯಿಂದ ಫಸ್ಟ್ ಕಟ್ಟಿದಂಥ ಟೋಂಬ್ ಗೋರಿ ಅಂತಲೂ ಕರಿಬೋದು, ಅಥವಾ ಕಟ್ಟಡ ಮೊಘಲರ ಕಾಲದಲ್ಲಿ ಕಟ್ಟಿದಂಥ ಕಟ್ಟಡ ಯಾವುದು ಅಂದರೆ ಈ ಬಾಬರ್ ಸಮಾಧಿ ಕಾಬೂಲಲ್ಲಿರೋದ್ರಿಂದ ಈ ಹುಮಾಯೂನನ ಸಮಾಧಿ ಏನಿದೆ ಇದು ಭಾರತದಲ್ಲಿದೆ, ಅದು ದೆಹಲಿಯಲ್ಲಿದೆ. ಇದು ವಿಶೇಷವಾಗಿ ಮೊದಲು ಕಟ್ಟಿದಂಥ ಗೋರಿ ಅನ್ನೋದಕ್ಕಿಂತ ಈ ಕೆಂಪು ಅಮೃತ ಶಿಲೆಗಳಿಂದ ಕಟ್ಟಿದಂಥದ್ದು ಯಾವುದು ಅಂದರೆ ಈ ಹುಮಾಯೂನನ ಗೋರಿ. ಯಾರ್ದು ಅಂದರೆ ಹುಮಾಯೂನನ ಗೋರಿ. ಹಾಗಾದರೆ ಇದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನಿಮಗೆ ತಾಜ್ ಮಹಲ್ ಮತ್ತು ಮೋತಿ ಮಸೀದ್ ಅಂತಕ್ಕಂಥದ್ದು ಶಹಜಾನ್ ಇರ್ಬೋದು, ಔರಂಗಜೇಬ್ ಎರಡು ಕಡೆ ಮೋತಿ ಮಸೀದ್ ಬರುತ್ತೆ. ಹುಮಾಯೂನ್ ಗೋರಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಎಸ್, ಹಾಗಾದರೆ ಈ ಗ್ರಂಥಾಲಯದ ಮೆಟ್ಟಿಲಿಂದ ಇಳಿಯುವಾಗ ಎಡವಿ ಬಿದ್ದು ಸತ್ತಂಥ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದರೆ ಹುಮಾಯೂನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಆರ್ಯ ಸಮಾಜದ ಸಂಸ್ಥಾಪಕರು ಯಾರು ಅಂತ. ಇದು ಗೊತ್ತಿರುವಂಥ ಪ್ರಶ್ನೆ. ನೋಡಿ, ಸ್ವಾಮಿ ವಿವೇಕಾನಂದ ಅವರು 1897ರಲ್ಲಿ ಫಸ್ಟ್ ಈ ರಾಮಕೃಷ್ಣ ಮಿಷನ್ನನ್ನು ಈ ಬೇಲೂರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಈ ಬೇಲೂರು ಯಾವುದು ಅಂದರೆ ವೆಸ್ಟ್ ಬಂಗಾಳಲ್ಲಿರ್ತಕ್ಕಂಥ ಬೇಲೂರು. ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್, ವಿಶೇಷವಾಗಿ ಇವ್ರ ಬಗ್ಗೆ 1939ರಲ್ಲಿ ಈ ಒಂದು ಫಾರ್ವರ್ಡ್ ಬ್ಲಾಕನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಸುಭಾಷ್ ಚಂದ್ರ ಬೋಸ್. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರು 1815 ಮತ್ತು 1828ರಲ್ಲಿ ಒಂದು ಆತ್ಮೀಯ ಸಭಾ ಮತ್ತು ಒಂದು ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್. ಹಾಗಾದರೆ ಇಂಡಿಯಾ ಫಾರ್ ದ ಇಂಡಿಯನ್ಸ್, ಗೋ ಬ್ಯಾಕ್ ಟು ವೇದಾಸ್ ಆ್ಯಂಡ್ ಫ್ಯೂರ್ ಮೂಮೆಂಟ್, ಶುದ್ಧ ಚಳುವಳಿಯ ಬಗ್ಗೆ ಮಾತನಾಡಿದಂತಹ ಸ್ವಾಮಿ ದಯಾನಂದ ಸರಸ್ವತಿ 75ರಲ್ಲಿ ಆರ್ಯ ಸಮಾಜವನ್ನು ಸ್ಟಾರ್ಟ್ ಮಾಡ್ತಾರೆ ಬಾಂಬೆಯಲ್ಲಿ. ಇಲ್ಲಿ ಬಾಂಬೆಯಲ್ಲಿ ಇವರು ಇದನ್ನು ಸ್ಟಾರ್ಟ್ ಮಾಡಿದರು ಅಂತ. ಎಸ್, ಇದರ ಇನ್ನೊಂದು ಶಾಖೆ ಲಾಹೋರಲ್ಲೂ ಸ್ಟಾರ್ಟ್ ಆಗುತ್ತೆ ಮತ್ತು ಕರ್ನಾಟಕದಲ್ಲೂ ಸ್ಟಾರ್ಟ್ ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನಮಗೀಗ ಗೊತ್ತಾಯಿತು ಸ್ನೇಹಿತರೆ. ಎಸ್, ವಿಶೇಷವಾಗಿ ಇವರ ಆಳ್ವಿಕೆಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಲ್ಪಟ್ಟಿತು ಅಂತ ನಿಮಗೆ ಕೇಳಿದ್ದಾರೆ. ನೋಡಿ, ಈ ದ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಕರಿತೀವಿ, ರಸ್ತೆ ಅಂತ ಕರಿತೀವಿ.
ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಶೇರ್ ಶಾ ಸೂರಿ. ಈ ಹುಮಾಯೂನ್ ಮತ್ತು ಅಕ್ಬರ್ ನಡುವೆ ಒಂದು ಅಫ್ಘಾನ್ ಮೂಲದ ಶೇರ್ ಶಾ ಸೂರಿ ಆಳ್ವಿಕೆಯನ್ನು ಮಾಡ್ತಾನೆ. ಈ ಕನೌಜ್ ಮತ್ತು ಚೌಸ್ ಕದನಗಳು ನಡೆದಂಥ ಸಂದರ್ಭದಲ್ಲಿ ಹುಮಾಯೂನನ್ನು ಸಂಪೂರ್ಣವಾಗಿ ಶೇರ್ ಶಾ ಸೂರಿ ಸೋಲಿಸ್ತಾನೆ. ನೋಡಿ, ಶೇರ್ ಶಾ ಸೂರಿ ಬಗ್ಗೆ ನಾವು ವಿಶೇಷವಾಗಿ ನೆನಪಿಟ್ಕೋಬೇಕಾದಂಥ ಅಂಶಗಳೇನು ಅಂದರೆ, ಅಫ್ಘಾನ್ ಮೂಲದ ಶೇರ್ ಶಾ ಸೂರಿ ಏನಿದ್ದಾನೆ, ಈ ಮುಸ್ಲಿಂ ಆಳ್ವಿಕೆಗಾರರಲ್ಲಿ ಒಬ್ಬ ಪರೋಪಕಾರಿ ಸುಲ್ತಾನ ಯಾರು ಅಂದರೆ ಈ ಶೇರ್ ಶಾ ಸೂರಿ, ಪರರಿಗೆ ಉಪಕಾರವನ್ನು ಮಾಡ್ತಕ್ಕಂಥವ್ರು. ನೆಕ್ಸ್ಟು ಹುಮಾಯೂನನ್ನು ಸೋಲಿಸಿದಂಥವ್ನು ಯಾರು ಅಂದರೆ ಈ ಶೇರ್ ಶಾ ಸೂರಿ. ಹಾಗೆ ಶೇರ್ ಶಾ ಸೂರಿಗೆ ಸಂಬಂಧಿಸಿದಂತೆ ಆಧುನಿಕ ರೂಪಾಯಿ ಪಿತೃ ಅಂತ ಯಾರಿಗೆ ಕರಿತಾ ಇದ್ವಿ ಅಂದರೆ ಶೇರ್ ಶಾ ಸೂರಿ. ಇವನ ಒಂದು ನಾಣ್ಯ ಪದ್ಧತಿ ಬ್ರಿಟಿಷರಿಗೆ ಮಾರ್ಗದರ್ಶನವಾಯಿತು. ಈತನ ಒಂದು ಕಂದಾಯ ಪದ್ಧತಿ ಅಕ್ಬರ್ನಿಗೆ ಬ್ಲೂ ಪ್ರಿಂಟ್, ನೀಲನಕಾಶೆಯಾಗಿತ್ತು. ಅದೇ ರೀತಿ ಈ ಗ್ರ್ಯಾಂಡ್ ಟ್ರಂಕ್ ರೋಡನ್ನು ತಂದಂಥವನು ಯಾರು ಅಂದರೆ ಸುಮಾರು 1500 ಕಿಲೋಮೀಟರ್ಗಳಷ್ಟು ಇಂಡಿಯಾದಲ್ಲಿ ನಿರ್ಮಾಣ ಮಾಡಿದವನು ಶೇರ್ ಶಾ ಸೂರಿ. ಈತನ ಒಂದು ಸಮಾಧಿ ಸಸಾರಾಮ್ನಲ್ಲಿದೆ ಅಂತಕ್ಕಂಥದ್ದು. ಸಸಾರಾಮ್ ಈ ಬಿಹಾರದ ಸಸಾರಾಮ್ನಲ್ಲಿ ಈತನ ಸಮಾಧಿ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ಬಾಬರ್, ಉದ್ಯಾನವನಗಳ ರಾಜ ಅಂತ ಬಾಬರ್ ಕರಿತೀವಿ. ಅಕ್ಬರ್ಗೆ ನಾವು ಮಹಾಶಯ ಅಂತ ಕರಿತೀವಿ. ಹಾಗೆ ಜಹಾಂಗೀರ್, ಈ ಜಹಾಂಗೀರ್ ಅಥವಾ ಔರಂಗಜೇಬ್, ಜಹಾಂಗೀರಿಗೆ ನಾವು ವಿಶೇಷವಾಗಿ ಏನಂತ ಕರಿತೀವಿ ಅಂದರೆ ಈ ಮೊಘಲ್ ಕಾಲದ ಈ ಒಂದು ಚಿತ್ರಕಲೆಯ ಪಿತಾಮಹ ಅಂತ ಕರೆಯೋದು ಯಾರಿಗೆ ಅಂದರೆ ಜಹಾಂಗೀರ್ಗೆ, ಚಿತ್ರಕಲೆಯ ಪಿತಾಮಹ ಅಂತ. ಹಾಗಾದರೆ 5ನೇ ಪ್ರಶ್ನೆಗೆ ಇದು ಉತ್ತರ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಮುಂದಿನ ಅಂಶ, ನಾವು ರಾಮಾನುಜಾಚಾರ್ಯರು ಈ ಕಾಲದಲ್ಲಿ ಜೀವಿಸುತ್ತಿದ್ದರು. ಹೊಯ್ಸಳರ ಕಾಲ, ವಿಜಯನಗರ ಕಾಲ, ಮೈಸೂರು ಕಾಲ, ಆಧುನಿಕ ಕಾಲ. ನೋಡಿ, 1000 ಅಪ್ರಾಕ್ಸಿಮೇಟ್ಲಿ 1346ರವರೆಗೆ ಸಾಮಾನ್ಯ ಶಕ ಹೊಯ್ಸಳ ಡೈನೆಸ್ಟಿ ಇತ್ತು. 1336ರಿಂದ ಅವರು ಆದಮೇಲೆ ನಮಗೆ 1565 ತಾಳಿಕೋಟೆಗೆ ಅವರ ವೈಭವ ಎಂಡಾಯಿತು. ಇದು 1399ರಿಂದ 1947 ದಿವಾನ್ ಒಳಗೂ ನಾವು ಅಧ್ಯಯನ ಮಾಡ್ತೀವಿ, ಮುಂದಕ್ಕೂ ಮಾಡ್ತೇವೆ. ನಿಮಗೆಲ್ಲ ಗೊತ್ತಿದೆ ಶ್ರೀರಾಮಾನುಜಾಚಾರ್ಯರು ಯಾರು ಅಂದರೆ, ಇವರು ಶ್ರೀರಾಮಾನುಜಾಚಾರ್ಯರು ತಮಿಳುನಾಡಿನವರು. ಇವರು ವೈಷ್ಣವ ಗುರುಗಳು, ವಿಷ್ಣುವಿನ ಆರಾಧಕರು. ಇಲ್ಲಿ ಶೈವ ವ್ಯಕ್ತಿಯಾದಂತಹ ಕುಲತ್ತುಂಗ ಚೋಳ ಇವರಿಗೆ ತಮಿಳುನಾಡಲ್ಲಿ ಕಿರುಕುಳ ನೀಡಿದ್ದರಿಂದ ಇವರು ಕರ್ನಾಟಕಕ್ಕೆ ಬಂದರು. ಶ್ರೀರಾಮಾನುಜಾಚಾರ್ಯರು ಬಂದು ಯಾರ ಆಸ್ಥಾನಕ್ಕೆ ಬಂದರು ಇವರು ಅಂದರೆ ಹೊಯ್ಸಳರ ಬಿಟ್ಟಿ ದೇವನ ಆಸ್ಥಾನಕ್ಕೆ ಬಂದು ಅಲ್ಲಿ ಆಶ್ರಯವನ್ನು ಪಡೆದರು. ಈ ಬಿಟ್ಟಿ ದೇವ ಶ್ರೀರಾಮಾನುಜಾಚಾರ್ಯರ ಪ್ರಭಾವದಿಂದಲೇ ವಿಷ್ಣುವರ್ಧನ ಅಂತಕ್ಕಂಥ ಬಿರುದನ್ನು ಕೊಟ್ಟ. ಹಾಗೆ ಈ ಶ್ರೀರಾಮಾನುಜಾಚಾರ್ಯರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಸಹ ಸುಮಾರು ವರ್ಷಗಳ ಕಾಲ ನೆಲೆಸಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹೊಯ್ಸಳರ ಕಾಲದಲ್ಲಿ ಶ್ರೀರಾಮಾನುಜಾಚಾರ್ಯರು ಬಂದರು. ಮತ್ತು ಕುಲತ್ತುಂಗ ಚೋಳ ಮರಣ ಹೊಂದಿದ ನಂತರ ಇವರು ಮತ್ತೆ ತಮಿಳುನಾಡಿಗೆ ಹೋಗಿ ಅಲ್ಲಿ ಶ್ರೀರಂಗಮಲ್ಲಿ ಡೆತ್ ಆದರು ಅಂತಕ್ಕಂಥದ್ದು. 120 ವರ್ಷಗಳ ಕಾಲ ಬದುಕಿದಂಥವರು ಈ ಶ್ರೀರಾಮಾನುಜಾಚಾರ್ಯರು. ನೋಡಿ, ಇವರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಾವು 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ಯುದ್ಧದ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಮರಣವೊಂದು ಹೊಂದಿದ? ನೋಡಿ, ಇಲ್ಲಿ ನಮಗೆ ಮೇಜರಾಗಿ ಕನ್ಫ್ಯೂಸ್ ಆದರೆ 2 ಕನ್ಫ್ಯೂಸ್ ಆಗ್ಬೋದು. ನೋಡಿ, 3 ಮತ್ತು 5ನೇ ಯುದ್ಧ ಇಲ್ಲ, 5ನೇ ಯುದ್ಧದಲ್ಲಿ ಆಗಲ್ಲ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ ಟಿಪ್ಪು ಮತ್ತು ಹೈದರ್ ಇಬ್ಬರ ಬಗ್ಗೆನೂ ಪರ್ಫೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ನೋಡಿ, 4ನೇ ಆಂಗ್ಲೋ ಮೈಸೂರು ಯುದ್ಧ 1799 ಈ ಮೇ 4ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಹೋರಾಡುವಾಗಲೇ ಮರಣ ಹೊಂದಿದಂಥವನು ಯಾರು ಅಂದರೆ ಟಿಪ್ಪು ಸುಲ್ತಾನ್ ಅಂತಕ್ಕಂಥದ್ದು. ಆನಂತರ ಟಿಪ್ಪು ಮಕ್ಕಳು ಮತ್ತು ಮಡದಿಗೆ ಒಂದು ಆರ್ಥಿಕ ನೆರವನ್ನು ಬ್ರಿಟಿಷರಿಂದ ನೀಡಿಸಿದವರು ಯಾರು ಅಂದರೆ ದಿವಾನ್ ಪೂರ್ಣಯ್ಯ. ಹಾಗಾದರೆ ಇಲ್ಲಿ ಟಿಪ್ಪು ಹೈದರಲ್ಲ ಕೇಳಿರೋದು, ಟಿಪ್ಪು ಸುಲ್ತಾನ್ ಕೇಳಿರೋದ್ರಿಂದ ಇದು ಆನ್ಸರ್ ಆಗುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧ. ಇವನು ಸತ್ತ ನಂತರ 1799 ಜೂನ್ನಲ್ಲಿ ಏನಾಗುತ್ತೆ, ಚತುಷ್ಕೂಟದ ನಡುವೆ ಒಪ್ಪಂದ ಆಗಿ ಚೆದರಿ ಹೋಗುತ್ತೆ. ಹಾಗಾದರೆ 2ನೇ ಆಂಗ್ಲೋ ಮೈಸೂರು ಯುದ್ಧ 1800ರಿಂದ 84ರವರೆಗೆ ನಡೆಯುತ್ತೆ. ಈ ಗ್ಯಾಪಲ್ಲಿ 1882ರಲ್ಲಿ
ಆಂಧ್ರ ಪ್ರದೇಶದ ಚಿತ್ತೂರು ಏನಿದೆ, ಆಂಧ್ರ ಪ್ರದೇಶದ ಈ ಚಿತ್ತೂರಿನ ಬಳಿ ಯಾರು ಸತ್ತೋಗ್ತಾನಂದರೆ ಹೈದರಾಲಿ ಸತ್ತೋಗ್ತಾನೆ. ಹಾಗಾದರೆ ಮತ್ತೊಂದು ಕ್ವಶನ್ಸ್ ಕೇಳಿದರೆ 1790 ಸ್ಟಾರ್ಟ್ ಆಗಿ 92ರಲ್ಲಿ ಎಂಡ್ ಆದಂತಹ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಮೂಲಕ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಮತ್ತು 3 ಕೋಟಿ ಹಣವನ್ನು ಕೊಡಲಾಗದೆ ತನ್ನ ಇಬ್ಬರು ಮಕ್ಕಳಾದಂಥ ಅಬ್ದುಲ್ ಖಾಲಿದ್ ಮತ್ತು ಮುಜಾವುದ್ದೀನನ್ನು ಬ್ರಿಟಿಷರಿಗೆ ಏನು ಮಾಡ್ತಾನೆ ಒತ್ತೆ ಹಾಳಾಗಿಡ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಜನರಲ್ ಹ್ಯಾರಿಸ್ ಸೇನೆ ಎಲ್ಲೆಲ್ಲಿ ಬಂತು ಅದೆಲ್ಲ ಗೊತ್ತಿರಬೇಕು. ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಹಾಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಮೊದಲ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ, ಎರಡನೇ ಯುದ್ಧ ಮಂಗಳೂರು ಒಪ್ಪಂದ, 3 ಮತ್ತು 4ನೇ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಗೊತ್ತಿರಬೇಕು. ಇದು ವಿಶೇಷವಾಗಿ ನಿಮಗೆ ನೆನಪಿರಬೇಕು. ಇದ್ರ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾದರೆ 8ನೇ ಪ್ರಶ್ನೆ, 1857ರ ದಂಗೆ ನಂತರ ರಂಗೂನಿಗೆ ಗಡೀಪಾರಾದ ಕೊನೆಯ ಮುಘಲ್ ಚಕ್ರವರ್ತಿ ಯಾರು ಅಂತ? ಬಹದ್ದೂರ್ ಶಾ ಸೆಕೆಂಡ್, ಅಹಮದ್ ಶಾ, ಅಕ್ಬರ್ ಸೆಕೆಂಡ್, ಫಾರೂಕ್ ಸೈಯದ್ ಅಂತ. ನಿಮಗೆ ಕನ್ಫ್ಯೂಸ್ ಆದರೆ 2 ಪ್ರಶ್ನೆಗಳಾಗ್ಬೋದು. ಅಹಮದ್ ಶಾ ಅಬ್ದಾಲಿ ಅದು ಬೇರೆ, ಮತ್ತು ಫಾರೂಕ್ ಸೈಯದ್ದಿಗೆ ಸಂಬಂಧಿಸಿದಂತೆ ಅಲ್ಲ ಅಂತ ಗೊತ್ತು. ಎರಡನೇ ಬಹದ್ದೂರ್ ಶಾ ಅಥವಾ ಅಕ್ಬರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಾಗ ಈ ದೆಹಲಿಯ ಕೆಂಪು ಕೋಟೆಯಿಂದ ಇವರನ್ನು ಅವಮಾನಿಸಿ ಹೊರಹಾಕಿ ಇವರ ಕಣ್ಣೆದುರೇ ಬ್ರಿಟಿಷರು ಏನು ಮಾಡ್ತಾರೆ, ಎರಡನೇ ಬಹದ್ದೂರ್ ಶಾನ ಮೊಮ್ಮಕ್ಕಳನ್ನು ಕೊಂದು ಹಾಕ್ತಾರೆ. ಈತನನ್ನು ಬರ್ಮಾದ ರಂಗೋನ ಜೈಲಿಗೆ ಹಾಕ್ತಾರೆ. ರಂಗೋನ ಜೈಲಲ್ಲಿ 1862ರಲ್ಲಿ ಕೊನೆಯ ಮೊಘಲ್ ಚಕ್ರವರ್ತಿ ಆದಂಥ ಇವರು ಬಡತನದಿಂದ ಸತ್ತು ಹೋಗ್ತಾರೆ. ಇವರಿಗೆ ಜಾಫರ್ ಅಂತಕ್ಕಂಥ ಬಿರುದು ಇತ್ತು, ಜತಿನ್ ಮಹಲ್ ಅಂತಕ್ಕಂಥ ಮಡದಿಯೂ ಸಹ ಇದ್ಲು ಇವರಿಗೆ. ಹಾಗಾದರೆ ಇನ್ನು ನಮಗೆ ಅಕ್ಬರ್ ಬಗ್ಗೆ ಏನಾದರೂ ಕ್ವಶನ್ಸ್ ಬಂದರೆ 1830ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಈ ಕೆಳಗಿನ ಯಾವ ಮೊಘಲ್ ಚಕ್ರವರ್ತಿಯ ಬಗ್ಗೆ ಮೊಕದ್ದಮೆಯ ಬಗ್ಗೆ ಚರ್ಚೆ ನಡೆಸಲು ಈತ ಲಂಡನ್ನಿಗೆ ಹೋಗಿ ಬ್ರಿಸ್ಟನ್ನಲ್ಲಿ ಸತ್ತೋದ ಅಂದರೆ ಎರಡನೇ ಅಕ್ಬರ್ಗೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಈ ರಾಜಾರಾಮ್ ಮೋಹನ್ ರಾಯ್. ಹಾಗಾದರೆ ಮುಂದಿನ ಪ್ರಶ್ನೆ, ಲಂಡನ್ನಿನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ ನಡೆದ ವರ್ಷ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಇತಿಹಾಸದಲ್ಲಿ 1929ರಲ್ಲಿ 3-4 ಘಟನೆಗಳಾಗುತ್ತೆ. ಕೆಲವರು 28ರಲ್ಲಿ ಸ್ಟಾರ್ಟ್ ಆಗಿ ಬಾರ್ದೋಲಿ ಸತ್ಯಾಗ್ರಹ 29ರವರೆಗೂ ನಡೀತು ಅಂತ ಹೇಳ್ತಾರೆ. ಮಹಮ್ಮದ್ ಅಲಿ ಜಿನ್ನಾ ಅವರ 14 ಪಾಯಿಂಟ್ಸ್ 14 ಅಂಶಗಳ ಘೋಷಣೆ ಆಗಿತ್ತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರಲ್ಲಿ ಸ್ಟಾರ್ಟ್ ಆದಂಥದ್ದು ಈ ಸಂದರ್ಭದಲ್ಲಿ. ಅದೇ ಥರನಾಗಿ 1930-31ರಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟ್ ಈ ಥರದ್ದೆಲ್ಲ ಸುಮಾರು ಸಮ್ಮೇಳನಗಳು ನಡೀತು. ಆದರೆ ಈ ಲಂಡನ್ನಿನ ಜೇಮ್ಸ್ ಅರಮನೆಯಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರ ಅಧ್ಯಕ್ಷತೆಯಲ್ಲಿ ಈ ಭಾರತ ಸಂವಿಧಾನ ಸುಧಾರಣೆಗೆ ಸಂಬಂಧಿಸಿದಂಥ ವಿಷಯಗಳನ್ನ ಡಿಸ್ಕಷನ್ ಮಾಡೋದಕ್ಕೆ ಈ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ 1932ರಲ್ಲಿ ನಮಗೆ ಈ ಒಂದು 3ನೇ ದುಂಡು ಮೇಜಿನ ಸಮ್ಮೇಳನ ನಡೀತು. ಹಾಗಾದರೆ ಕ್ವಶನ್ಸ್ ಮತ್ತೆ ಕೇಳಿದರೆ 1930-31ರಲ್ಲಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, 1931ನಲ್ಲಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, 1932ನಲ್ಲಿ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಗಾಂಧೀಜಿಯವರು ಪಾರ್ಟಿಸಿಪೇಷನ್ ಮಾಡಿದ್ದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಅಂತಕ್ಕಂಥದ್ದು ಗೊತ್ತಿರಬೇಕು. ವಿ ಗಿರಿ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಮೊಹಮ್ಮದ್ ಇಕ್ಬಲ್ ಇರ್ಬೋದು, ಅಂಬೇಡ್ಕರ್, ಜಿನ್ನಾ ಅವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ 3 ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸಿದರು ಅನ್ನೋ ವಿಷಯ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು? ನೋಡಿ, ನಮಗೆ ಇಲ್ಲಿ ಫಸ್ಟ್ ಏನು ಕೇಳಿದಾನೆ, ಶಸ್ತ್ರಾಸ್ತ್ರ ಕಾಯ್ದೆ. ಈ ಒಂದು ಆರ್ಮ್ಸ್ ಆ್ಯಕ್ಟ್ ಏನಿದೆ 1881ರಲ್ಲಿ ಈ ಲಾರ್ಡ್ ಲಿಟ್ಟನ್ ಕಾಲದಲ್ಲಿ ಆಗುತ್ತೆ. ರಿಪ್ಪನ್ ಬೇರೆ, ಲಿಟ್ಟನ್ ಬೇರೆ. ಭಾರತದಲ್ಲಿ ಸಭೆ ಸಮಾರಂಭಗಳನ್ನು ನಿಷೇಧಿಸಿ ಒಂದು ಬ್ಲ್ಯಾಕ್ ಆ್ಯಕ್ಟ್ ಸ್ಟಾರ್ಟ್ ಆಗುತ್ತೆ. ಆ ರೌಲತ್ ಆ್ಯಕ್ಟನ್ನು ನಾವು ಬ್ಲ್ಯಾಕ್ ಆ್ಯಕ್ಟ್ ಅಂತಲೂ ಕರಿತೀವಿ, ಕಪ್ಪು ಕಾಯ್ದೆ.
ಈ ಬ್ಲ್ಯಾಕ್ ಆ್ಯಕ್ಟ್ ಸಭೆ ಸಮಾರಂಭಗಳನ್ನು ವಿರೋಧಿಸಿ ಜಲಿಯನ್ ವಾಲಾಬಾಗ್ ನಡೆದಿತ್ತು. ಹಾಗಾದರೆ 1878ರಲ್ಲಿ ಈ ಒಂದು ವರ್ನಾಕುಲಸ್ ಪ್ರೆಸ್ ಆ್ಯಕ್ಟ್ ಆಗುತ್ತೆ. ಇದನ್ನು ದೇಶ ಪತ್ರಿಕಾ ಕಾಯ್ದೆ, ದೇಶೀಯ ಪತ್ರಿಕೆಗಳ ಕಾಯ್ದೆ, ನಿಷೇಧ ಕಾಯ್ದೆ ಅಂತ ಕರಿತೀವಿ, ನಿಷೇಧ ಕಾಯ್ದೆ. ನೆಕ್ಸ್ಟ್ ನಿಮಗೆ ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಹಂತ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್, ಸಂವಿಧಾನ ಸುಧಾರಣೆಗೆ. ಇವಿಷ್ಟು ನಾವು ನೋಡ್ತಾ ಹೋಗ್ಬೋದು. ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗಾದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ 3 ಪತ್ರಿಕೆಗಳು ಎಷ್ಟು ಇಂಪಾರ್ಟೆಂಟು, ಫಸ್ಟ್ ಪತ್ರಿಕೆಯಲ್ಲಿರ್ತಕ್ಕಂಥ ಕ್ರೈಟೀರಿಯಾಗಳೇನು ಮತ್ತು ಅದರ ವಿಶೇಷತೆಗಳೇನು ಎಲ್ಲವನ್ನು ಸಹ ನಾವು ಮಾತಾಡಿದ್ವಿ. ಮತ್ತು ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.